ನಮಸ್ಕಾರ. ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಈ ವಿಡಿಯೋ ಪ್ರಸಾರಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಈಗಾಗಲೇ ಕರ್ನಾಟಕ ಕೋವಿಡ್ನ ಎರಡನೇ ಅಲೆಯಲ್ಲಿ ತತ್ತರಿಸಿ ಹೋಗ್ತಾ ಇದೆ. ಭಾರತದ ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ಒಂದು ಕೋವಿಡ್ನ ಪೀಡಿತ ರಾಜ್ಯಗಳ ಅತ್ಯಂತ ಪ್ರಮುಖ ಪಟ್ಟಿಯಲ್ಲಿ ಕಾಣಿಸ್ತಾ ಇದೆ. ಸರ್ಕಾರಗಳು ಈ ಕೋವಿಡನ್ನು ನಿಯಂತ್ರಣ ಮಾಡಲಿಕ್ಕೆ ಯಾವುದೇ ಪೂರ್ವ ತಯಾರಿಗಳಿಲ್ಲದೇ ಕೇವಲ ಕೋವಿಡ್ ಪ್ರೋಟೋಕಾಲ್ ಅನ್ನೋದನ್ನು ನೆಪ ಮಾತ್ರಕ್ಕೆ ಹೇಳ್ತಾ ಸ್ವತಃ ತಾನೂ ಕೂಡ ಸರ್ಕಾರದ ಆಡಳಿತ ಜನರು ಕೂಡ ಕೋವಿಡ್ ಪ್ರೋಟೋಕಾಲ್ ಸ್ವತಃ ತಾವು ಬಳಸ್ತಾರೆ. ಜನರಲ್ಲೂ ಕೂಡ ಈ ಕೋವಿಡ್ ಪ್ರೋಟೋಕಾಲ್ನ ಬಳಸ್ತಕ್ಕಂಥ ಒಂದು ಪ್ರೇರಣೆ ಮಾಡಿದ್ದಾರೆ. ಅಗತ್ಯ ಎರಡನೇ ಅಲೆಯನ್ನು ಎದುರಿಸಲಿಕ್ಕೆ ಬೇಕಾದಂಥ ಅಗತ್ಯ ಸಿದ್ಧತೆಯನ್ನು ಮಾಡಲಾರ್ದೆ ಇವತ್ತು ಇಡೀ ಜನರನ್ನ ಅತ್ಯಂತ ದುರಂತಕ್ಕೆ ತಳ್ಳಿರೋದನ್ನ ನೋಡ್ತಾ ಇದ್ದೀವಿ. ಇವತ್ತು ಜನರ ಜೀವಗಳಿಗೆ, ಜನರ ಜೀವನಕ್ಕೆ ಯಾರೂ ಹೊಣೆ ಇರಲಾರಂಥ ಪರಿಸ್ಥಿತಿ ಬರ್ತಾ ಇದೆ. ಜನ ಆಮ್ಲಜನಕಕ್ಕೋಸ್ಕರ, ಬೆಡ್ಡಿಗೋಸ್ಕರ, ಸಣ್ಣ ಔಷಧಿಗೋಸ್ಕರ ಪರದಾಡ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಜೀವ ಉಳಿಸ್ಕೊಳ್ತಕ್ಕಂಥ ಭರಾಟೆಯಲ್ಲಿ ಜೀವನ ಏನಾಗಿದೆ ಅನ್ನೋವಂಥದ್ದನ್ನೇ ಎಣಿಸ್ಕೊಳ್ಳೋಕ್ಕಾಗಂಥ ಪರಿಸ್ಥಿತಿ ಇದೆ. ಬಹುಶಃ ಈ ಕೊರೋನಾ ಎಲ್ಲ ಮುಗಿದ ಮೇಲೆ ಜನರ ಜೀವನ ಎಲ್ಲಿಗೆ ಹೋಗ್ಬಿಟ್ಟುತ್ತೆ, ಏನಾಗಿರುತ್ತೆ ಅನ್ನೋದು ಹೇಳೋಕ್ಕಾಗದೇ ಇರತಕ್ಕಂಥ ಒಂದು ಭೀಕರ ಸಂದರ್ಭದಲ್ಲಿ ನಾವಿದ್ದೇವೆ. ಯಾವುದೇ ಒಂದು ನಾಗರಿಕ ಸರ್ಕಾರ ತನ್ನ ಜನರಿಗೆ ಏನು ವಾಗ್ದಾನವನ್ನು ಕೊಟ್ಟಿರುತ್ತೆ ಆ ವಾಗ್ದಾನವನ್ನು ಈಡೇರಿಸದೇ ಇದ್ದಾಗ ಮತ್ತು ಕನಿಷ್ಠ ಜವಾಬ್ದಾರಿಯನ್ನು ನಿರ್ವಹಿಸದೇ ಇದ್ದಾಗ ಇಂಥ ಪರಿಣಾಮಗಳನ್ನ ನಾವು ನೋಡ್ತೇವೆ. ಭಾರತದಲ್ಲಿ ಈಗ ಸದ್ಯ ಅಧಿಕಾರ ಇರತಕ್ಕಂಥ ಕಳೆದ 7 ವರ್ಷಗಳಿಂದ ಅಧಿಕಾರ ಮಾಡ್ತಾ ಇರತಕ್ಕಂಥ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಕೋವಿಡ್ನ ಮೊದಲನೇ ಅಲೆಯಲ್ಲಿ ನರೇಂದ್ರ ಮೋದಿಯವರು ಇಡೀ ಒಕ್ಕೂಟದ ಎಲ್ಲ ನಿಯಮಗಳನ್ನು ಮೀರಿ ಎಲ್ಲ ಅಧಿಕಾರಗಳನ್ನು ಕೇಂದ್ರೀಕರಣಗೊಳಿಸಿ ಆ ಕೇಂದ್ರೀಕೃತ ವ್ಯವಸ್ಥೆಯನ್ನು ತಾನು ಬಲಿಷ್ಠವಾಗಿ ಇಟ್ಕೊಂಡು ಎಲ್ಲ ರಾಜ್ಯಗಳ ಅಧಿಕಾರವನ್ನು ಧಿಕ್ಕರಿಸಿ ಇಡೀ ದೇಶವನ್ನು ತನ್ನ ಅಣತಿಗೆ ಕುಣಿಸೋದು ನೋಡ್ತಿದ್ವಿ. ಪದೇ ಪದೇ ಮಾಧ್ಯಮಗಳಲ್ಲಿ ಬಂದು ಮಾತಾಡಿ ವಿಪರೀತ ಸಲಹೆಗಳನ್ನ ಕೊಟ್ಟು ನಾನೇನೋ ಇಡೀ ಕೋವಿಡ್ ನಿಯಂತ್ರಣ ಮಾಡಲಿಕ್ಕೆ ದೊಡ್ಡ ಕೆಲಸಗಳನ್ನ ಮಾಡ್ತಾಯಿದ್ದೀನಿ ಅನ್ನುವಂಥದ್ದು, 20 ಲಕ್ಷ ಕೋಟಿಯನ್ನು ಘೋಷಣೆ ಮಾಡಿದ್ದು, ಆತ್ಮನಿರ್ಭರದ ಕಲ್ಪನೆ ಕೊಟ್ಟಿದ್ದು ಇರೋ ನೋಡ್ತೀವಿ. ಆದರೆ ಎರಡನೇ ಅಲೆಯಲ್ಲಿ ಪ್ರಧಾನಮಂತ್ರಿಯವರು ಕಾಣೆ ಆಗಿದ್ದಾರೆ. ಜನ ಅವತ್ತು ಮೊದಲನೇ ಅಲೆಯಲ್ಲಿ ಪ್ರಧಾನಮಂತ್ರಿ ಮಾತಾಡ್ತಾಯಿದ್ರು, ಜನ ಕೇಳಿಸ್ಕೊಳ್ತಾ ಇದ್ರು, ಮಾಧ್ಯಮಗಳನ್ನು ಬಿತ್ತರಿಸ್ತಾ ಇದ್ರು. ಈಗ ಎರಡನೇ ಅಲೆಯಲ್ಲಿ ಜನ ಮಾತಾಡ್ತಿದ್ದಾರೆ, ಜನ ಕೇಳ್ತಿದ್ದಾರೆ, ಪ್ರಧಾನಮಂತ್ರಿಯವ್ರದ್ದು ಕೇಳ್ತಾ ಇಲ್ಲ. ಮತ್ತು ಪ್ರಧಾನಮಂತ್ರಿ ಯಾರ ಕೈ ಕೂಡ ಸಿಗ್ತಾ ಇಲ್ಲ. ಒಂದು ರೀತಿ ಗವರ್ನಮೆಂಟ್ ಆಬ್ಸೆಂಟ್ ಆಯಿತು. ಒಂದು ಸರ್ಕಾರದ ಒಂದು ಕ್ರಿಮಿನಲ್ ನೆಗ್ಲಿಜೆನ್ಸಿ ಭಾಗವಾಗಿ ಒಂದು ಅಪರಾಧಿ ಒಂದು ನಿರ್ಲಕ್ಷ್ಯತೆ, ಆ ನಿರ್ಲಕ್ಷ್ಯತೆಯಿಂದ ಇಂಥ ಸಂದರ್ಭ ಸೃಷ್ಟಿಯಾಯಿತು. ಅದೇ ಸಂದರ್ಭದಲ್ಲಿ ಸರ್ಕಾರ ಇವತ್ತು ಯಾರ ಮಾತು ಕೇಳಿಸ್ಕೊಳ್ಳಾರಂಥ ಪರಿಸ್ಥಿತಿ. ಕಾರಣ ಇಷ್ಟೇ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು. ಯಾಕೆ ಕೇಳಿಸ್ಕೊಳ್ಳಾದ ಪರಿಸ್ಥಿತಿ ಬರ್ತಿದೆ ಅಂತಂದರೆ ಜನರ ಜೀವನದ ಜವಾಬ್ದಾರಿ ತಾಳಕ್ಕೆ ಅವರು ತಯಾರಿ. ಇವತ್ತು ಲಸಿಕೆಯನ್ನು ಕೊಡ್ತಕ್ಕಂಥ ವಿಷಯದಲ್ಲಿ ಎಷ್ಟು ತೀವ್ರತರದ ರಾಜಕಾರಣ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದರಿಂದ ಇರತಕ್ಕಂಥ ಮಾರುಕಟ್ಟೆ ಶಕ್ತಿಗಳ ಕೈವಾಡವನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು 130 ಕೋಟಿ ಜನಸಂಖ್ಯೆಗೆ ಅಗತ್ಯ ಇರತಕ್ಕಂಥ ಲಸಿಕೆ ಇವತ್ತು ನಮ್ಮ ದೇಶದಲ್ಲಿ ಇಲ್ಲ, ಅದಿನ್ನೂ ಉತ್ಪಾದನೆ ಆಗಿಲ್ಲ ಅನ್ನುವಂಥದ್ದೇ ವಾಸ್ತವ. ಇವತ್ತು ಲಸಿಕೆ ಜನ ಇವತ್ತು ಪರದಾಡ್ತಾ ಇದ್ದಾರೆ. 3ನೇ ಅಲೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ 3ನೇ ಅಲೆಗೆ ಬರುತ್ತೆ ಅಂದಾಗ ಈ 45 ವರ್ಷದ ಮೇಲ್ಪಟ್ಟರೆ ಉಚಿತ ಕೊಡ್ತೀವಿ, 45 ಒಳಪಟ್ಟು ಹೋಗ್ತಾರೆ, ದುಡ್ಡು ಕೊಟ್ಟು ತೊಗೋಬೇಕು ಅನ್ನೋಂಥ ಈ ಗೊಂದಲಗಳು, ಆನ್ಲೈನಲ್ಲಿ ಬುಕ್ ಮಾಡಬೇಕು, ಅದು ಸಿಗೋದಿಲ್ಲ. ಇವತ್ತು ಮೊದಲನೇ ಡೋಸ್ ತಗೊಂಡವ್ರಿಗೆ ಮಾತ್ರ 2ನೇ ಡೋಸ್ ಕೊಡ್ತೀವಿ, ಈ ಉಳಿದವ್ರಿಗೆ ಕಾಯಬೇಕಾಗತ್ತೆ ಅನ್ನುವಂಥದ್ದು. ಅಂದರೆ
ಇವತ್ತು ಬರ್ತಾ ಇರತಕ್ಕಂಥ ಒಂದು ಭಾರಿ ದೊಡ್ಡ ಅಪಾಯವನ್ನು ನಾವು ಎಷ್ಟು ಮಟ್ಟಿಗೆ ಎದುರಿಸ್ತಾ ಇದ್ದೀವಿ ಅನ್ನೋದೇ ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಇವತ್ತು ಜಗತ್ತಿನಲ್ಲಿ ಮತ್ತು ಭಾರತವು ಸೇರಿದಂತೆ ಎಲ್ಲ ದೇಶಗಳಿಗೂ ಕೂಡ ಈ ಥರ ಹಲವಾರು ಲಸಿಕೆಗಳನ್ನು ಕೊಡಲಾಗಿದೆ. ಹಿಂದೆ ಅದು ಪ್ಲೇಗ್ ಇರ್ಬೋದು ಅಥವಾ ಕುಷ್ಠರೋಗದ ಸಂದರ್ಭ ಇರ್ಬೋದು, ಪೋಲಿಯೋ ಲಸಿಕೆಗಳಿರ್ಬೋದು. ಇವತ್ತು ಕೂಡ ಪೋಲಿಯೋ ಲಸಿಕೆಗಳನ್ನ ಕೊಡಲಾಗ್ತಾ ಇದೆ. ಬಹುಶಃ ಭಾರತದ ಜನರ ಒಂದು ಅದೃಷ್ಟ ಅಂತ ಹೇಳಬೇಕಾಗುತ್ತೆ. ಪೋಲಿಯೋ ಲಸಿಕೆ ಕೊಡೋ ಸಂದರ್ಭದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇರಲಿಲ್ಲ. ಇದಿದ್ರೆ ಇವತ್ತು ಇಡೀ ದೇಶದಲ್ಲಿ ಅಂಗವಿಕಲರೇ ಕಣ್ಣಿಗೆ ಕಾಣಿಸ್ತೀವಿ ಅಂತ ಕಾಣುತ್ತೆ. ಇವತ್ತು ಕೂಡ ಪೋಲಿಯೋ ಲಸಿಕೆಯನ್ನು ಸಾರ್ವತ್ರಿಕ ಹೆಂಗೆ ಕೊಡಲಾಗುತ್ತಾ ಇದೆ ಅನ್ನೋದನ್ನು ನೋಡ್ತೀವಿ. ಇಷ್ಟೊಂದು ತೀವ್ರತರವಾಗಿ ಕೋವಿಡ್ ಪ್ರಸಾರ ಆಗುತ್ತೆ ಅನ್ನುವಂಥ ಸರ್ಕಾರ ತಜ್ಞರ ವರದಿ ಇದ್ದಾಗಿ ಕೂಡ ಭಾರತ ಸರ್ಕಾರ ಅಗತ್ಯವಾಗಿರ್ತಕ್ಕಂಥ ಲಸಿಕೆಯನ್ನು ತಯಾರು ಮಾಡಿ ಎಲ್ಲರಿಗೂ ವ್ಯಾಪಕವಾಗಿ ಒಂದು ರೀತಿಯ ಸಾರ್ವತ್ರಿಕವಾಗಿ ಕೊಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕದೇ ಇದ್ದಿದ್ದೆ ದೊಡ್ಡ ನೆಗ್ಲಿಜೆನ್ಸ್ ಸರ್ಕಾರ. ಮತ್ತು ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಉತ್ಪಾದನೆಯನ್ನು 1 ವರ್ಷದ ಅವಧಿಯಲ್ಲಿ ಬೆಡ್ಗಳನ್ನು ತಯಾರು ಮಾಡದೇ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಬಹಳ ವಿಕೋಪಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಮಾಡಲಾಗಿದೆ. ಮತ್ತು ಇಡೀ ವೈದ್ಯಕೀಯ ವಲಯ ಖಾಸಗಿ ಕಂಪ್ನಿಗಳ ದೊಡ್ಡ ಮೆಡಿಸನ್ ಕಂಪ್ನಿಗಳ ಹಿಡಿತದಲ್ಲಿದೆ ಅನ್ನುವಂಥದ್ದೇ ವಾಸ್ತವ. ಇವತ್ತು ಜೀವನಾವಶ್ಯಕ ಅಂದರೆ ಈ ಕೋವಿಡ್ ಉಳಿಸ್ಲಿಕ್ಕೆ ಬೇಕಾದ ಸಣ್ಣ ಅಜಿಥ್ರೋಮೈಸಿನ್ ಮಾತ್ರೆಗಳು, ಅದು ಇನ್ನೊಂದು ರೆಕಮೆಂಡೆಡ್ ಮೆಡಿಸಿನ್ ಅಲ್ಲ ಅಂದರೂ ಕೂಡ ಸಣ್ಣ ಈ ಮಾತ್ರೆಗಳು ಕೂಡ ಇವತ್ತು ಸಿಗ್ತಾ ಇಲ್ಲ, ಜನರಿಗೆ ಲಭ್ಯ ಆಗ್ತಾ ಇಲ್ಲ. ರೆಮಿಡಿಸಿವಿರ್ ಜನ ಪರದಾಡ್ತಾರೆ, ಈ ಸಣ್ಣ ಸ್ಟಿರಾಯ್ಡಿಗೆ ಜನ ಪರದಾಡ್ತಕ್ಕಂಥ ಪರಿಸ್ಥಿತಿ ಇದೆ, ಆಕ್ಸಿಜನ್ ಪರದಾಡ ಪರಿಸ್ಥಿತಿ ಇದೆ. ಇದು ಇಡೀ ಪೂರ್ತಿ ಖಾಸಗಿ ಕಂಪ್ನಿಗಳ ಹಿಡಿತಕ್ಕೆ ಹೋಗಿದೆ. ಇದು ಯಾವೂ ಪರಿಹಾರ ಮಾಡಿದ್ರೆ ಸರ್ಕಾರ ಇವತ್ತು ಕೇವಲ ಲಾಕ್ಡೌನ್, ನೇರ ಲಾಕ್ಡೌನ್ ಅಲ್ಲಾರ್ದೇ ಒಂದು ರೀತಿಯ ಪರೋಕ್ಷವಾದ ಲಾಕ್ಡೌನ್ ಇರೋದ್ರ ಮುಖಾಂತರ ಜನರ ಓಡಾಟವನ್ನು ನಿಯಂತ್ರಣ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಮತ್ತು ಜನ ಮೈಮರೆತು ಓಡಾಡ್ತಾ ಇರೋದ್ರಿಂದ ಈ ರೀತಿ ಕಾಯಿಲೆ ಉಲ್ಬಣ ಆಗ್ತಿದೆ ಅಂತ ಹೇಳಲಾಗ್ತದೆ. ಇದು ಒಂದು ಅರ್ಧ ಸತ್ಯ ಅಷ್ಟೇ. ಸರ್ಕಾರವೇ ನೇರವಾಗಿ ಕೋವಿಡ್ ನಿಯಮಾವಳಿಗಳಿಂದ ಪಾಲಿಸ್ತಿಲ್ಲ. ಜೊತೆಗೆ ಸರ್ಕಾರ ನಡೆಸ್ತಕ್ಕಂಥ ಆಡಳಿತ ಪಕ್ಷ BJP ಸ್ವತಃ ಪ್ರಧಾನಮಂತ್ರಿಯನ್ನು ಮೊದಲುಗೊಂಡು ಯಾವುದೇ ಕೋವಿಡ್ ನಿಯಮಾವಳಿಗಳನ್ನು ಪ್ರೋಟೋಕಾಲ್ನ ಪಾಲಿಸ್ತಿಲ್ಲ. ಜನರು ಅವ್ರಿಗೆ ಹೇಳ್ತಕ್ಕ ಇರಬೇಕು ಅಂತ ನೈತಿಕ ಕಳ್ಕೊಂಡು, ಹಾಗಾಗಿ ಇವತ್ತು ದೊಡ್ಡ ದುರಂತ ನಮ್ಮ ಮುಂದೆ ಬಂದಿದೆ. ಈಗಾಗಲೇ ಒಂದು ದೊಡ್ಡ ವಿಕೋಪಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಜೀವದ ಜೊತೆಗೆ ನಮ್ಮ ಜೀವನೂ ಕೂಡ ಮುಖ್ಯ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಾನು ಹಾಸನದ ಮಟ್ಟಿಗೆ ನನಗೆ ಹೇಳೋಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಕರ್ನಾಟಕದಲ್ಲಿ ಹಾಸನ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಈ ಕೋವಿಡ್ನ ಬಾಧೆಗೊಳಗಾಗ್ತಕ್ಕಂಥ ಜಿಲ್ಲೆಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆ ಆಗಿದೆ. ಒಂದು ದಿನಕ್ಕೆ 1,500, 2,000, 3,000 ಕೂಡ ಹೊಸ ಪ್ರಕರಣಗಳು ಹಾಸನದಲ್ಲಿ ಪತ್ತೆ ಆಗ್ತಾ ಇದೆ. ಒಂದು ದಿನದಲ್ಲಿ 20-30 ಮರಣಗಳಾಗಿರ್ತಕ್ಕಂಥ ಪ್ರಕರಣ ಕೂಡ ಹಾಸನದಲ್ಲಿ ಇದೆ. ಹಾಸನದಲ್ಲಿ ಮುಖ್ಯವಾಗಿ ಇದು ಹರಡಲಿಕ್ಕೆ ಕಾರಣ ಬೆಂಗಳೂರು ಮತ್ತು ಬೇರೆ ಮಹಾನಗರಗಳಿಂದ ಈ ಲಾಕ್ಡೌನ್ ಭಯದಿಂದಾಗಿ ಕೆಲಸ ಕಳ್ಕೊಂಡಂಥವ್ರು ವಾಪಸ್ಸು ಮರಳಿ ಬಂದದ್ದು, ಮತ್ತು ಇಲ್ಲಿಯ ಸಹಜವಾಗಿ ಇಲ್ಲಿ ಇರ್ತಕ್ಕಂಥ ಸಾಂಸ್ಕೃತಿಕ ಹಿನ್ನೆಲೆ, ಜಾತ್ರೆಗಳು, ಮದುವೆ ಈ ಎಲ್ಲವೂ ಕೂಡ ಇವತ್ತು ಹಳ್ಳಿಗಳಿಗೆ ಹರಡಿಬಿಟ್ಟಿದೆ. ಮತ್ತು ಇದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಇವತ್ತು ಮೊದಲೇ ಆ ಅಲೆಯಲ್ಲಿ ಕೊಡ್ತಿದ್ದಂಥ ಈ ಐಸೋಲೇಷನ್ ಏನಿತ್ತಲ್ಲ, ಅಂದರೆ ಯಾರು ಕೋವಿಡ್ನ ಸೋಂಕಿತರಾಯಿತು ಆ ಸೋಂಕಿತರಿಗೆ ಏನು ಐಸೋಲೇಷನ್ ಮಾಡಬೇಕಾಗಿತ್ತು, ಐಸೋಲೇಷನ್ನ ಇವತ್ತು ವ್ಯಾಪಕವಾಗಿ ಮಾಡದೇ ಇರ್ತಕ್ಕಂಥದ್ದು, ಮತ್ತು ಕುಟುಂಬಗಳಲ್ಲೇ ವ್ಯಾಪಕ ಹರಡದೇ ಇರ್ತಕ್ಕಂಥದ್ದು, ಮತ್ತು ವ್ಯಾಪಕವಾಗಿ ಪರೀಕ್ಷೆಗಳು ಮಾಡದೇ ಇರ್ತಕ್ಕಂಥದ್ದು. ಅವ್ರ ಪರೀಕ್ಷೆ ಆಗೋಷ್ಟೊತ್ತಿಗಾಗಲೇ 4-5 ದಿವಸ ಆಗಿರುತ್ತೆ. 4-5 ದಿನಗಳಾದಮೇಲೆ ಅವ್ರು ಪರೀಕ್ಷೆಗೆ ಹೋಗ್ತಾರೆ. ಪರೀಕ್ಷೆ ಆದಮೇಲೆ ಮತ್ತು 4-5 ದಿನ ಆಗುತ್ತೆ ಅವ್ರಿಗೆ ರಿಪೋರ್ಟ್ ಬರೋದಕ್ಕೆ. ಅಲ್ಲಿ ಒಂದು ವಾರ ಆಗುತ್ತೆ. ಒಂದು ವಾರದಲ್ಲಿ ಅವ್ರು ಎಲ್ಲ ಕಡೆ ಅದನ್ನ ಹರಡಿರ್ತಕ್ಕಂಥದ್ದು. ಅಥವಾ ಅವ್ರು ಪರೀಕ್ಷೆಯಾಗಿ ಪಾಸಿಟಿವ್ ಆಗಿದ್ದರೂ ಕೂಡ ಅವರ ದಿನನಿತ್ಯದ ಬದುಕಿಗೋಸ್ಕರ ಅವರು ಹೊರಗಡೆ ಹೋಗಲೇಬೇಕಾಗ್ತಕ್ಕಂಥ ಅನಿವಾರ್ಯತೆ ಇರುವಂಥದ್ದು. ಸೊ ಎಲ್ಲ ಕಾರಣಕ್ಕೆ ಇವತ್ತು ಹಳ್ಳಿಗಳಿಗೆ ಇವತ್ತು ವ್ಯಾಪಕವಾಗಿ ಹರಡಿದೆ. ನಾವು ಮೊದಲಿಂದಲೂ ಕೂಡ ಜಿಲ್ಲಾಡಳಿತಕ್ಕೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳನ್ನು ನಿಯಂತ್ರಣ ತಗೋಬೇಕು, ಮತ್ತು ಕಲ್ಯಾಣ ಮಂಟಪಗಳನ್ನು, ಬೇರೆ ಸಮುದಾಯ ಕೇಂದ್ರಗಳನ್ನು ಇವತ್ತು ಕೋವಿಡ್ ಕೇರ್ ಸೆಂಟರ್ಗಳನ್ನಾಗಿ ಬದಲಾಯಿಸಬೇಕು. ಅಲ್ಲಿಗೆ ಅಗತ್ಯವಾಗಿರ್ತಕ್ಕಂಥ ವೈದ್ಯಕೀಯ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು ಅನ್ನೋದನ್ನು ಕೇಳ್ತಾ ಇದ್ವಿ.
ಮತ್ತು ನೂರಾರು ಸ್ವಯಂ ಸೇವಾ ಸಂಘಟನೆಗಳಿವೆ. ನಾವು ಕೂಡ ನಮ್ಮ ಹೆಸರುಗಳನ್ನು ಕೊಟ್ಟು ಫೋನ್ಗಳನ್ನು ಕೊಟ್ಟು ಸ್ವಯಂ ಸೇವಕ ದುಡಿಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಜಿಲ್ಲಾಡಳಿತ ಕೊಟ್ಟರೂ ಕೂಡ ಇವತ್ತು ಸ್ವಯಂ ಸೇವಾ ಸಂಘಟನೆಗಳನ್ನು ಜಿಲ್ಲಾಡಳಿತ ಬಳಸಿ ಅವರಿಗೆ ಈ ಕೋವಿಡ್ ಜಾಗೃತಿ ಅಥವಾ ಅವರಿಗೆ ಕೋವಿಡ್ ಪೀಡಿತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ ತಯಾರಿಲ್ಲ. ಬಹುಶಃ ಅದಕ್ಕೆ ಕಾರಣ ಸರ್ಕಾರವೇ ಅದಕ್ಕೆ ಬೇಕಾಗ್ತಕ್ಕಂಥ ಗೈಡ್ಲೈನ್ ಕೊಡದೇ ಇರತಕ್ಕಂಥದ್ದು, ಅದಕ್ಕೆ ಅಗತ್ಯವಾದ ಸಂಪೂರ್ಣ ಕೊಡದೇ ಇರತಕ್ಕಂಥದ್ದು ಇದು ಕಾರಣ ಇದೆ. ಸದ್ಯ ಹಾಸನದಲ್ಲಿ ಆಕ್ಸಿಜನ್ ಕೊರತೆ ಅಷ್ಟು ತೀವ್ರವಾಗಿಲ್ಲ. ಆದರೂ ಕೂಡ ನಿನ್ನೆ ಒಂದು ಘಟನೆ, ಒಂದು ಹಾಸನದಲ್ಲೂ ಕೂಡ ಆಕ್ಸಿಜನ್ನ ಕೊರತೆಗಳು ತೀವ್ರತರ ಬರುವಂಥ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆ. ಇಲ್ಲಿಯ ಜನಪ್ರತಿನಿಧಿಗಳು ಕೆಲವ್ರನ್ನ ಹೊರತುಪಡಿಸಿದರೆ ಇವತ್ತು ಅತ್ಯಂತ ಪ್ರಮುಖವಾದ ಕೆಲಸ ಜನಪ್ರತಿನಿಧಿಗಳಿದೆ. ಇನ್ನೊಂದು ನಾವು ಗಮನಿಸಬೇಕಾಗ್ತಕ್ಕಂಥದ್ದು, ಇವತ್ತು ಉಚಿತ ಊಟ ಕೊಡ್ತೀವಿ ಅನ್ನುವಂಥದ್ದು. ಈಗ ಹಾಸನದ ವಿಧಾನಸಭಾ ಕ್ಷೇತ್ರದ ಶಾಸಕರು, BJP ಶಾಸಕರು ಇವತ್ತು ಅವರು ಉಚಿತ ಊಟಗಳನ್ನ ಕೊಡ್ತೀವಿ ಅಂತೇಳಿ ಒಳ್ಳೆಯದು. ಇವತ್ತು ಕೋವಿಡ್ ಪೀಡಿತರಿಗೆ ಮತ್ತು ಲಾಕ್ಡೌನಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಉಚಿತವಾಗಿ ಆಹಾರ ವಿತರಣೆ ಮಾಡ್ತಕ್ಕಂಥದ್ದನ್ನು ಯಾರೂ ಕೂಡ ಟೀಕೆ ಮಾಡೋಕ್ಕಾಗೋದಿಲ್ಲ, ಒಳ್ಳೆಯ ವ್ಯವಸ್ಥೆ. ಆದರೆ ಅದು ಜನಪ್ರತಿನಿಧಿಯಾಗಿ ಮಾಡ್ತಕ್ಕಂಥ ಕೆಲಸಗಳಲ್ಲ. ಅದನ್ನು ಮಾಡಲಿಕ್ಕೆ ಬೇಕಾದಷ್ಟು ಜನ ಇರ್ತಾರೆ, ಅವ್ರನ್ನ ಬಳಸಿ ಮಾಡಬೇಕು. ಜನಪ್ರತಿನಿಧಿಯಾಗಿ ಈ ಜಿಲ್ಲೆಗೆ ಅಥವಾ ಈ ನಗರಕ್ಕೆ, ಈ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯವಾಗಿರ್ತಕ್ಕಂಥ ಔಷಧಿಗಳು ಮತ್ತು ಈ ವೈದ್ಯಕೀಯ ಪರಿಕರಗಳು, ವೈದ್ಯಕೀಯ ಸಿಬ್ಬಂದಿಗಳನ್ನ ಇದು ಮಾಡ್ತಕ್ಕಂಥದ್ದು, ಅದನ್ನು ನೋಡಬೇಕು. ಆದರೆ ಇಲ್ಲಿರ್ತಕ್ಕಂಥ ಯಾವುದೇ ರಾಜಕೀಯ ಪಕ್ಷಗಳಿಗೆ, ಆಡಳಿತದಲ್ಲಿರ್ತಕ್ಕಂಥ, ಹಿಂದೆ ಆಡಳಿತದ ಇದ್ದು ಇವತ್ತು ವಿರೋಧ ಪಕ್ಷವಾಗಿರ್ತಕ್ಕಂಥ, ಇವತ್ತು ಆಡಳಿತ ಇರ್ತಕ್ಕಂಥ ರಾಜಕೀಯ ನಾಯಕರಿಗೆ, ಅದು ಜಿಲ್ಲಾ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, ಇವನು ಗ್ರಾಮ ಪಂಚಾಯತ್ ಇರ್ಬೋದು, ಅಥವಾ ಈ ವಿಧಾನಸಭೆ, ವಿಧಾನ ಪರಿಷತ್ ಯಾವುದೇ ಇರ್ಬೋದು, ಅಥವಾ ಮುಂದಾಲೋಚನೆ ಇಲ್ಲದೆ ಇರ್ತಕ್ಕಂಥ ಒಂದು ಹಿಂದೆ ನಮ್ಮಲ್ಲಿ ಹಿಮ್ಸನ್ನ ಸ್ಥಾಪನೆ ಮಾಡಿದ್ರಿಂದಾಗಿ ಅದರ ಹಲವಾರು ಚರ್ಚೆಗಳಿದೆ. ಅದು ಒತ್ತಡ ಇಟ್ಟು ಕೂಡ ಒಂದು ದೊಡ್ಡ ಮಟ್ಟದ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿದ್ರಿಂದಾಗಿ ಎಷ್ಟು ಅನುಕೂಲ ಆಗಿದೆ ಅನ್ನೋದು ನಾವು ಕಣ್ಣಾರೆ ಸ್ವತಃ ನೋಡ್ತೀವಿ. ಅಂದರೆ ಆದರೆ ಏನಾಗ್ತಿದೆ, ಆ ಆಸ್ಪತ್ರೆಯ ಮೇಲೆ ಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಇವತ್ತು ಇವನು ಕೊಡಗಿನ ವಿರಾಜಪೇಟೆಗಳಿಂದ, ಚಿಕ್ಕಮಗಳೂರಿಂದ ಇವತ್ತು ಹೆಚ್ಚು ಪೇಷಂಟ್ಸ್ ಬರ್ತಾ ಇರುವಂಥದ್ದು. ಅಂದರೆ ಒಂದೇ ಆಸ್ಪತ್ರೆಯ ಮೇಲೆ ದೊಡ್ಡ ಒಂದು ವಿದ್ಯಾಲಯದ ಮೇಲೆ ಹೆಚ್ಚು ಒತ್ತಡ ಬೀಳ್ತಾ ಇರೋದ್ರಿಂದ ದೊಡ್ಡ ಸಮಸ್ಯೆ ಸೃಷ್ಟಿ. ಅಲ್ಲಿರ್ತ ವೈದ್ಯಕೀಯ ಸಿಬ್ಬಂದಿಗಳ ಕೊರತೆ ಇದೆ. ಅಗತ್ಯಕ್ಕೆ ಮೀರಿ, ಸಾಮರ್ಥ್ಯಕ್ಕೆ ಮೀರಿ ಅಲ್ಲಿ ಬೆಡ್ಗಳಾಗ್ತಿರ್ತಕ್ಕಂಥದ್ದು, ಅಲ್ಲಿ ಸಿಬ್ಬಂದಿಗಳನ್ನು ಸಾಮರ್ಥ್ಯಕ್ಕೆ ಮೀರಿ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಅಲ್ಲಿ ಕೋವಿಡ್ ವಾರಿಯರ್ ಕೆಲಸ ಮಾಡ್ತಕ್ಕಂಥ ನರ್ಸ್ಗಳಿರ್ಬೋದು, ಡಾಕ್ಟರ್ಸ್ ಇರ್ಬೋದು, ಅಥವಾ ನಾನ್ ಕ್ಲಿನಿಕಲ್, ಅದು ಕ್ಲೀನಿಂಗ್ ಇರ್ಬೋದು, ಅಟೆಂಡರ್ಸು, ಸೆಕ್ಯೂರಿಟಿ ಗಾರ್ಡ್ಸು, ಇವರೆಲ್ಲ ಇರ್ಬೋದು. ಅವರೆಲ್ಲರೂ ಇವತ್ತು 2 ಡೋಸ್ ಇಂಜೆಕ್ಷನ್ ತಗೊಂಡ್ರೂ ಕೂಡ ಮತ್ತೆ ಅವರಿಗೆ ಕೊರೋನಾ ಬರ್ತಾ ಇರೋವಂಥದ್ದು. ಈಗಾಗಲೇ ಕೆಲವು ದಿನಗಳ ಹಿಂದೆ ಒಬ್ಬ ಕಾರ್ಮಿಕ, ಗುತ್ತಿಗೆ ಆದಲ್ಲಿ ಕೆಲಸ ಮಾಡ್ತಾ ಕಾರ್ಮಿಕ ತೀರ್ಕೊಂಡೇ ಬಿಟ್ಟ. ಅಂದರೆ ಪ್ರಶ್ನೆ ಏನಾಗ್ತಾ ಇದೆ, ಅತ್ಯಂತ ಒತ್ತಡದಲ್ಲಿ ಇವತ್ತು ಇಡೀ ವೈದ್ಯಕೀಯ ವ್ಯವಸ್ಥೆ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಹಾಗಾಗಿ ನಾವು ನಿರ್ದಿಷ್ಟ ಒತ್ತಾಯ ಮಾಡ್ತೇವೆ, ಹಾಸನದಲ್ಲಿ ಈ ಪರಿಸ್ಥಿತಿನ ನಿಯಂತ್ರಣಕ್ಕೆ ತರಲಿಕ್ಕೆ ಜಿಲ್ಲಾಡಳಿತ ಕೂಡಲೇ ಒಂದು ಟಾಸ್ಕ್ ಫೋರ್ಸ್ನ ತಯಾರು ಮಾಡಬೇಕಾಗುತ್ತೆ. ಅದಕ್ಕೆ ಬೇರೆ ಸ್ವಯಂ ಸೇವಾ ಸಂಘಟನೆಗಳು ಯಾರೆಲ್ಲ ಇವತ್ತು ಯಾರು ಸಹಾಯ ರೇಷನ್ ಕೊಡ್ತಿದ್ದಾರೆ, ಆಹಾರನ ಕೊಡ್ತಿದ್ದಾರೆ, ಅಥವಾ ಮೆಡಿಸಿನ್ ಸಪ್ಲೈ ಮಾಡ್ತಿದ್ದಾರೆ, ಎಲ್ಲ ಇವರು ಕೂಡ ಅವರು ಸ್ವಯಂ ಪ್ರೇರಿತ ಮಾಡ್ತಿರ್ತಕ್ಕಂಥದ್ದು. ಅದೆಲ್ಲನೂ ಜಿಲ್ಲಾಡಳಿತ ಒಂದು ನೆಟ್ವರ್ಕ್ ತರಬೇಕಾಗುತ್ತೆ. ಒಂದು ನೆಟ್ವರ್ಕ್ ತಂದು ಯಾರು ಸ್ವಯಂ ಆಗಿ ಇವತ್ತು ಸ್ವಯಂ ಸೇವಕ ಕೆಲಸ ಮಾಡ್ತಾರೆ ಅವರಿಗೆ ಕೆಲಸಗಳನ್ನ ಇರ್ತಕ್ಕಂಥದ್ದು, ಸಾಧ್ಯವಾದಷ್ಟು ಹೆಚ್ಚು ಐಸೋಲೇಷನ್. ಯಾರು ಇವತ್ತು ಕೋವಿಡ್ ಪೀಡಿತರಾಗ್ತಾರೆ, ಯಾರು ಸೋಂಕಿತರಾಗ್ತಾರೆ, ಅವ್ರನ್ನ ಈಗೇನಾಗ್ತದೆ, ಐಸೋಲೇಷನ್ ಇಡಲಾರ್ದೆ ಅವರ ಅಗತ್ಯಗಳನ್ನ ಪೂರೈಸ್ತಾರೆ. ಅವರಿಗೆ ಆಹಾರ ಮತ್ತು ಔಷಧಿಗಳನ್ನು ಅವರಿಗೆ ಮನೆ ಬಾಗಿಲು ತಲುಪಿಸ್ತಾರೆ. ಅವರು ಇವತ್ತು ಮಾರ್ಕೆಟ್ಗೆ ಅಥವಾ ಅಂಗಡಿಗಳಿಗೆ ವ್ಯಾಪಾರಕ್ಕೆ ಬರೋದ್ರಿಂದ ಮತ್ತೊಂದಷ್ಟು ಜನಕ್ಕೆ ಇದು ಹರಡ್ತಾ ಇದೆ. ಹಾಗಾಗಿ ನಿರ್ದಿಷ್ಟವಾಗಿ ಅವ್ರನ್ನ ಐಸೋಲೇಷನ್ ಇಡಲಿಕ್ಕೆ ಸರ್ಕಾರ ಪ್ಲಾನ್ ಮಾಡಬೇಕು, ಜಿಲ್ಲಾಡಳಿತ ಪ್ಲಾನ್ ಮಾಡಬೇಕು.
ಅದಕ್ಕೆ ಬರೀ ಸರ್ಕಾರಿ ವ್ಯವಸ್ಥೆನೇ ಸಾಕಾಗೋದಿಲ್ಲ, ಈ ಥರ ಬೇರೆ ಬೇರೆ ಸ್ವಯಂ ಸೇವಾ ಸಂಘಟನೆಗಳನ್ನು ಕೂಡ ಬಳಸಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸರ್ಕಾರ ಅದಕ್ಕೆ ನಿರ್ದಿಷ್ಟವಾದ ಕಾರ್ಯಕ್ರಮ ರೂಪಿಸಬೇಕು, ಜಿಲ್ಲಾಡಳಿತವು ಕೂಡ ಅದಕ್ಕೆ ನಿರ್ದಿಷ್ಟವಾದ ಕಾರ್ಯಕ್ರಮ ರೂಪಿಸಿ ಸಾಧ್ಯವಾದಷ್ಟು ಆಸ್ಪತ್ರೆಗಳ ಮೇಲೆ ಒತ್ತಡವನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಸಜ್ಜಾಗಬೇಕು ಅನ್ನುವಂಥ ಒಂದು ಒತ್ತಾಯ ಮಾಡ್ತಿದ್ವಿ. ಮತ್ತು ಇಲ್ಲಿ ಜಿಲ್ಲಾಡಳಿತ ಜೊತೆಗೆ ಇಲ್ಲಿಯ ಜನಪ್ರತಿನಿಧಿಗಳು, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಮತ್ತು ಜಿಲ್ಲಾ ಪಂಚಾಯಿತಿ, ನಗರಸಭೆಗಳು, ಪಟ್ಟಣ ಪಂಚಾಯಿತಿಗಳು, ಪುರಸಭೆಗಳು, ಗ್ರಾಮ ಪಂಚಾಯಿತಿಗಳು ನಿರ್ದಿಷ್ಟವಾಗಿ ಈ ಸಂದರ್ಭದಲ್ಲಿ ಅದರಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಜನರ ಮಧ್ಯದಲ್ಲಿ ಜನರಿಗೆ ವ್ಯಾಕ್ಸಿನ್ ಸಿಗ್ತಾ ಇದೆಯಾ, ಮೆಡಿಸಿನ್ ಸಿಗ್ತಾ ಇದೆಯಾ, ಅವ್ರಿಗೆ ಆಹಾರದ ಕೊರತೆಗಳಿದೆಯಾ, ಅವರಿಗೆ ಬೆಡ್ಗಳನ್ನ ಕೊರತೆಗಳಿದೆಯಾ, ಇದು ವ್ಯವಸ್ಥೆಗಳ ಮಾಡಲಿಕ್ಕೆ ಮತ್ತು ಸರ್ಕಾರದ ಒತ್ತಡ ಹೇರಿ ಅಗತ್ಯವಾಗಿರ್ತಕ್ಕಂಥದ್ದನ್ನು ತರಿಸ್ಕೊಳ್ತಕ್ಕಂಥದ್ದಕ್ಕೆ ಅಂತ ಮಾಡಬೇಕು. ರೇವಣ್ಣ ಅವರು JDSನ ಮಾಜಿ ಸಚಿವ ಆಗಿರ್ತಕ್ಕಂಥ ರೇವಣ್ಣ ಅವರು ಕೆಲವು ಪ್ರಯತ್ನಗಳ ಮಾಡಿರೋದು ಬಿಟ್ಟರೆ ಈ ಸದ್ಯಕ್ಕೆ ಆಡಳಿತದಿರ್ತಕ್ಕಂಥ BJP ಸರ್ಕಾರದ ಏಕೈಕ ಶಾಸಕರ ಯಾವ ಪ್ರಯತ್ನಗಳು ಹತ್ತದಲ್ಲಿಲ್ಲ. ಅವರು ಇದುವರೆಗೂ ಕಾಣದಲೇ ಇರಲಿಲ್ಲ, ಅವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು ಅನ್ನೋದು ಹೇಳಲಾಗುತ್ತೆ, ಆದರೂ ಕೂಡ ಮೊನ್ನೆ ಬಂದವರು ಎಲ್ಲವನ್ನೂ ತಂದುಬಿಡ್ತೀವಿ ಅಂದರು. ಆದರೆ ಈಗ ನಾನು ಅವ್ರಂದರೆ ಈ ಮಾಮೂಲಿಯ ಜನಪ್ರಿಯ ಪ್ರಚಾರ ತಂತ್ರಗಳಲ್ಲಷ್ಟೇ ಊಟ ಸಪ್ಲೈ ಮಾಡ್ತೀವಿ, ಮತ್ತೊಂದು ಸಪ್ಲೈ ಮಾಡ್ತೀವಿ ಅನ್ನೋದು ಕಾಣಿಸ್ತಾ ಇದೆ. ಅದಲ್ಲ, ಈಗ ಅಗತ್ಯ ಇದೆ, ಇಲ್ಲ ಅಂತ ಅಲ್ಲ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಏನು ವ್ಯಾಪಕವಾಗಿ ಹರಡ್ತಾ ಇರ್ತಕ್ಕಂಥ ಈ ಸೋಂಕು ತಡೆಗಟ್ಟಲಿಕ್ಕೆ ಒಂದು ಕಠಿಣ ಕ್ರಮ ತಗೋಬೇಕಾಗುತ್ತೆ. ಮತ್ತು ಲಾಕ್ಡೌನ್ ಅಷ್ಟೇ ಅಲ್ಲ, ಇವತ್ತು ಜನ ಬೀದಿಲಿ ಓಡಾಡ್ತಕ್ಕಂಥದ್ದು ಯಾರೂ ಅನಗತ್ಯ ಓಡಾಡೋದಿಲ್ಲ. ಇಷ್ಟು ಎಲ್ಲ ಅನಗತ್ಯವಾಗಿ ಓಡಾಡ್ತಕ್ಕಂಥವ್ರು ಕೇವಲ 1-2% ಜನ ಮಾತ್ರ ಇರ್ತಾರೆ. ಇನ್ನು ಪೂರ್ತಿ 98% ಜನ ಅಗತ್ಯಕ್ಕೋಸ್ಕರ ಓಡಾಟ ಮಾಡೋದು, ಅವರ ದಿನನಿತ್ಯದ ಬದುಕು ನಡೆಸಬೇಕು ಅನ್ನೋಕ್ಕೆ ಓಡಾಟ ಮಾಡೋದು. ಈಗ ನೀವು ಲಾಕ್ಡೌನ್ ಮಾಡೋದ್ರ ಮುಖಾಂತರ ನೀವು ಮಲ್ಲೇ ಕೂರಬೇಕು ಅಂತ ಅಂದರೆ ಅವ್ರ ದಿನನಿತ್ಯ ಅಗತ್ಯಗಳನ್ನ ಪೂರೈಸ್ಕೊಳ್ಳಿಕ್ಕೆ ಆಚೆ ಬರಲೇಬೇಕಾಗುತ್ತೆ. ಸೊ ಅಂಥ ಎಲ್ಲ ಉದ್ಯೋಗಾವಕಾಶಗಳನ್ನ ಕಸ್ದುಗಳಾಗಿದೆ. ಅದು ಸರ್ಕಾರ ಏನು ಅವರಿಗೆ ಖಾತೆಗಳಿಗೆ ಇವತ್ತು ಹಣವನ್ನು ನಾವು ಮೊದಲೇ ಕೇಳ್ತಾ ಇದ್ವಿ, ಕನಿಷ್ಠ 10,000 ರೂಪಾಯಿ ಹಣವನ್ನು ಆದಾಯ ತೆರಿಗೆ ವ್ಯಾಪ್ತಿಯಿಂದ ಹೊರಗಿರ್ತಕ್ಕಂಥ ಅಸಂಘಟಿತ ವಿಭಾಗದಲ್ಲಿರ್ತಕ್ಕಂಥ ತೀರಾ ಅಗತ್ಯ ಇರ್ತಕ್ಕಂಥ ಜನಗಳ ಖಾತೆಗೆ ಒಂದು ಕುಟುಂಬಕ್ಕೆ ಕನಿಷ್ಠ 10,000 ರೂಪಾಯಿ ಹಣ ವರ್ಗಾವಣೆ ಮಾಡಿ ಉಚಿತವಾಗಿ ರೇಷನ್ ಕೊಡಿ ಅಂತ ಹೇಳ್ತೀವಿ. ಅದು ಸರ್ಕಾರ ಮಾಡ್ತಾ ಇಲ್ಲ. ಕಳೆದ ಮೊದಲನೇ ಅಲೆಯಲ್ಲಿ ಸರ್ಕಾರ ಕನಿಷ್ಠ ಕಾರ್ಮಿಕ ಇಲಾಖೆ ಮುಖಾಂತರ ವ್ಯಾಪಕವಾಗಿ ಮತ್ತು ರೆವಿನ್ಯೂ ಇಲಾಖೆ ಮುಖಾಂತರ ವ್ಯಾಪಕವಾಗಿ ರೇಷನ್ಗಳು ಕೊಡ್ತಕ್ಕಂಥ ವ್ಯವಸ್ಥೆನ ಕೂಡ ಮಾಡಿತ್ತು. ಇವತ್ತು ಅದು ಕೂಡ ಅಷ್ಟು ವ್ಯಾಪಕವಾಗಿ ಕಾಣಿಸ್ತಾ ಇಲ್ಲ. ಅಂದರೆ ಇದು ಅಂಥ ಒಂದು ದೊಡ್ಡ ವಿಕೋಪಕ್ಕೆ ಹೋಗುತ್ತೆ ಅಂತ ಅಂದರೆ, ಒಂದು ಕಡೆ ಈಗ ಜನ ಆಹಾರ ಬೇಡಿಕೆ ಕಡಿಮೆ ಇರ್ಬೋದು, ಆದರೆ ಅವ್ರಿಗೆ ಯಾಕೆ ಆಹಾರ ಬೇಡಿಕೆ ಕಡಿಮೆ ಬರ್ತಾಯಿದೆ ಅಂದರೆ ಜೀವ ಉಳಿಸ್ಕೊಂಡು ಸಾಕು ಅನ್ನೋ ಮಟ್ಟಕ್ಕೆ ಇವತ್ತು ಹೋಗ್ತಾ ಇದೆ. ಹಾಗಾಗಿ ಇಲ್ಲಿಯ ಜನಪ್ರತಿನಿಧಿಗಳು ನಿರ್ದಿಷ್ಟವಾಗಿ ಇವತ್ತು ಕೂತು ಚರ್ಚೆ ಮಾಡಬೇಕಾಗುತ್ತೆ. ಮತ್ತು ಬೇರೆ ಸ್ವಯಂ ಸೇವಾ ಸಂಘಟನೆಗಳನ್ನ, ಈ ಸಾಮೂಹಿಕ ಸಂಘಟನೆಗಳನ್ನ, ಜನಪರವಾಗಿ ಪ್ರಜಾಸತ್ತಾತ್ಮಕ ಕೆಲಸ ಮಾಡ್ತಕ್ಕಂಥ ಸಂಘಟನೆಗಳನ್ನ, ಪಕ್ಷಗಳನ್ನ ಸೇರಿಸಿ ಒಂದು ಸಾಮೂಹಿಕ ನೆಲೆಗಟ್ಟಿನಲ್ಲಿ ಕೆಲಸ ಮಾಡಿದಷ್ಟು ಇದಕ್ಕೆ ಉಳಿದಿರ್ತಕ್ಕಂಥ ದಾರಿ. ಬರೀ ಇವತ್ತು ನಾವು ಸರ್ಕಾರನೇ ಬೈಯೋದು ಅಲ್ಲ, ಆದರೆ ಸರ್ಕಾರ ಮಾಡಬೇಕಾದನ್ನ ಮಾಡಬೇಕು. ಸರ್ಕಾರ ಇವತ್ತು ಉಚಿತವಾಗಿ ರೇಷನ್ ಕೊಡಬೇಕು, ಎಲ್ಲ ಕುಟುಂಬಗಳಿಗೆ ಕನಿಷ್ಠ 10,000 ರೂಪಾಯಿ ಹಣವನ್ನು ಹಾಕಬೇಕು ಅನ್ನೋಂಥ ಒತ್ತಾಯವನ್ನು ಇವತ್ತು ನಾವು ಕಮ್ಯುನಿಸ್ಟ್ ಪಕ್ಷ ಮೊದಲಿಂದಲೂ ಒತ್ತಾಯ ಮಾಡ್ತಿದ್ರು ರಾಷ್ಟ್ರ ಮಟ್ಟದಿಂದ. ಈಗ ಕಾಂಗ್ರೆಸ್ಸು JDSನವರು ಒತ್ತಾಯ ಮಾಡ್ತಿದ್ದಾರೆ. ಇವತ್ತು ಕುಮಾರಸ್ವಾಮಿ ಹೇಳ್ತಿದ್ದಾರೆ ಅಭಿವೃದ್ಧಿಯನ್ನು ಎಲ್ಲ ಅಭಿವೃದ್ಧಿಗಳನ್ನ ನಿಲ್ಲಿಸಿ ಇದನ್ನೇ ಮಾಡಿ ಅಂತ ಹೇಳ್ತಾರೆ. ಹೌದು, ಅಭಿವೃದ್ಧಿ ಏನು ಬರೀ ಕಟ್ಟಡಗಳ ಕಟ್ಟೋದು, ರಸ್ತೆಗಳು ಮಾಡದೆ ಅಭಿವೃದ್ಧಿ ಅಲ್ಲ. ನಿಜವಾದ ಅಭಿವೃದ್ಧಿ ಈ ದೇಶದ ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆಯನ್ನು ಸಮರ್ಪಕವಾಗಿ, ಸಾರ್ವತ್ರಿಕವಾಗಿ ಎಲ್ಲ ಜನರಿಗೆ ಉಚಿತವಾಗಿ ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಆರೋಗ್ಯ ಕೊಡ್ತಕ್ಕಂಥದ್ದು ನಿಜವಾದ ಅಭಿವೃದ್ಧಿ. ಅಂಥ ಅಭಿವೃದ್ಧಿಯನ್ನು ಯಾವ ಸರ್ಕಾರಗಳು ಮಾಡಲಿಲ್ಲ. ಬರೀ ಕಟ್ಟಡ ಕಟ್ಟೋದು, ರಸ್ತೆ ಮಾಡದೆ ಅಭಿವೃದ್ಧಿಗಳು ಅಂತ ಇದು ತೋರಿಸ್ಲಾಯಿತು, ಜನರನ್ನು ನಂಬಿಸ್ಲಾಯಿತು. ಬುಲೆಟ್ ಟ್ರೈನ್ ಭಾರತಕ್ಕೆ ಬರೋದೇ ಅಭಿವೃದ್ಧಿ ಅನ್ನೋವಂಥದ್ದು ನಂಬಿಸ್ಲಾಯಿತು. ಇವತ್ತು ನಿಜವಾಗಿ ಯಾವ ಅಭಿವೃದ್ಧಿಗಳು, ಪ್ರತಿಮೆಗಳಾಗಲಿ ಮತ್ತು ಯಾವ ಕೂಡ ಇವತ್ತು ಜನರ ಪ್ರಾಣವನ್ನು ಉಳಿಸ್ತಾ ಇಲ್ಲ. ಇವತ್ತು ಜನರ ಪ್ರಾಣವನ್ನು ಉಳಿಸೋಕ್ಕೆ ಸಾಧ್ಯ ಇರ್ತಕ್ಕಂಥ ಆಸ್ಪತ್ರೆಗಳಿಗೆ ಮಾತ್ರ. ಇವತ್ತು ಇಡೀ ಆಸ್ಪತ್ರೆ ಅಥವಾ ಆರೋಗ್ಯ ವಿಭಾಗ ಖಾಸಗಿಯವರ ಕೈಗೆ ಹೋಗಿರೋದ್ರಿಂದ ಇವತ್ತು ಖಾಸಗಿ ಕಂಪ್ನಿಗಳ ಮರ್ಜಿಯಲ್ಲಿ, ಇವನ್ ಡಾಕ್ಟ್ರುಗಳು ಕೂಡ, ವೈದ್ಯರೂ ಕೂಡ ಖಾಸಗಿ ಔಷಧಿ ಕಂಪ್ನಿಗಳ ಮರ್ಜಿಯಲ್ಲಿ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಇವತ್ತು ಆರೋಗ್ಯ ಅನ್ನುವಂಥದ್ದು ಅತ್ಯಂತ ದುಬಾರಿಯಾಗಿದೆ ಮತ್ತು ಒಂದು ಮರೀಚಿಕೆ ಆಗಿದೆ. ಅರ್ಥ ಮಾಡ್ಕೋಬೇಕಾಗುತ್ತೆ. ನಿಜವಾಗಿ ಅಭಿವೃದ್ಧಿ ಮಾಡಬೇಕಾದ್ರೆ ಈ ವಿಭಾಗ ಅಭಿವೃದ್ಧಿಗಳಾಗಬೇಕಾಗಿತ್ತು. ಸೊ ಇವಾಗಲೂ ಕೂಡ ಸರ್ಕಾರ ಇವತ್ತು ಗಂಭೀರವಾಗಿ ಕೆಲಸಗಳು ಮಾಡಬೇಕಾಗುತ್ತೆ.
ಇವತ್ತು ಹಣದ ಸಮಸ್ಯೆ ಅಲ್ಲವೇ ಅಲ್ಲ. ಇವತ್ತು ಈ ದೇಶ ಅತಿ ಶ್ರೀಮಂತರಿಗೆ ಕೇವಲ 2% ಟ್ಯಾಕ್ಸನ್ನು ಅವರು ವೆಲ್ತ್ ಟ್ಯಾಕ್ಸ್ ಹಾಕಿದ್ರು ಕೂಡ ಸಾಕು, ಇಡೀ ದೇಶವನ್ನು ಇವತ್ತು ಸುಸ್ಥಿತಿ ತರಲಿಕ್ಕೆ ಬೇಕಾಗಿರ್ತಕ್ಕಂಥ ಹಣ ಸಂಪತ್ತು ಸಂಗ್ರಹ ಆಗುತ್ತೆ. ಯಾರೋ ವ್ಯಕ್ತಿಗತವಾಗಿ ಕೊಡೋದಂಥ ದಾನಿಗಳನ್ನ ಆಗಿರೋ ಮೆರೆಸುವಂಥದ್ದಲ್ಲ. ಸಂಪತ್ತನ್ನು ಕ್ರೋಢೀಕರಿಸಲಿಕ್ಕೆ ಸಾಧ್ಯತೆ ಇದೆ. ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ GST ಹಣನೇ ಕೂಡ ಕೊಡಲಿಲ್ಲ. ಅಷ್ಟರ ಮಟ್ಟಿಗೆ ಮೋಸವನ್ನು ಇವತ್ತು ಅತ್ಯಂತ ನಿರ್ದಯಿಯಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ನಮ್ಮ ದೇಶದಲ್ಲಿ ಆಳ್ವಿಕೆ ಇದೆ. ಅತ್ಯಂತ ತುರ್ತಾಗಿ ಸರ್ಕಾರ ಇವತ್ತು ಲಸಿಕೆಯನ್ನು ತಯಾರು ಮಾಡ್ತಕ್ಕಂಥದ್ದು ವ್ಯಾಪಕವಾಗಿ, ಏನು ಪೋಲಿಯೋ ರೀತಿಯಲ್ಲಿ ಏನು ಪೋಲಿಯೋ ಅಭಿಯಾನ ಮಾಡಿ ಏನು ಇವತ್ತು ಕೊಡಲಾಗ್ತಾ ಇದೆ, ಆ ರೀತಿ ಅತ್ಯಂತ ವ್ಯಾಪಕವಾಗಿ ಲಸಿಕೆಯನ್ನು ಇವತ್ತು ವ್ಯಾಪಕವಾಗಿ ಕೊಡಬೇಕಾಗತ್ತೆ. ಮತ್ತು ಆನ್ಲೈನಲ್ಲಿ ಅವರು ಬುಕ್ ಮಾಡಬೇಕು, ಆನ್ಲೈನ್ ಬುಕ್ ಮಾಡಿ ಕಾಯಬೇಕು ಅನ್ನುವಂಥದ್ದನ್ನೇ ಇದರಿಂದ ಒಂದು ನಿರಾಕರಣೆಯ ತಂತ್ರ ಇದೆ. ಅಂದರೆ ಯಾರಿಗೆ ಶಕ್ತಿ ಇದೆ, ಯಾರ ಸಾಧ್ಯತೆ ಇದೆ ಅವ್ರು ಮಾತ್ರನೇ ಬುಕ್ ಮಾಡಲಾಗುತ್ತೆ. ಸಾಮಾನ್ಯ ಜನರಿಗೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥವ್ರು ಇವತ್ತು ಸಂಪೂರ್ಣ ನಿರಾಕರಿಸಲ್ಪಡ್ತಾರೆ. ಹಾಗಾಗಿ ಈ ಆನ್ಲೈನು ಮತ್ತೊಂದು ಬುಕ್ ಮಾಡಬೇಕು ಅನ್ನುವಂಥ ಈ ಸ್ಕೇರ್ಸಿಟಿಯ ಈ ತಂತ್ರಗಳನ್ನು, ಮಾರುಕಟ್ಟೆಯ ತಂತ್ರಗಳನ್ನು ಬಳಸೋದ್ರ ಬದಲಾಗಿ ಸರ್ಕಾರ ಸಾರ್ವತ್ರಿಕವಾಗಿರ್ತಕ್ಕಂಥ ಲಸಿಕೆ ನೀಡಿಕೆ ಕಾರ್ಯಕ್ರಮ ಸರ್ಕಾರ ಕೂಡಲೇ ಮಾಡಬೇಕು.